टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 10 ಲಕ್ಷ ಇಸ್ಕೊಂಬ, ಟ್ರಾನ್ಸ್ಫರ್ ಆಗ್ತಿದ್ದೀನಿ ಈಗ ಧರ್ಮಸ್ಥಳಕ್ಕೆ, ಮಾಡಿಸ್ಕೊಬೇಕು, ನಮ್ಮ ತಂದೆ ಹತ್ರ ಇಸ್ಕೊಂಬ ಅಂತ. ನಾನು ಅದಕ್ಕೂ ಏನೂ ಮಾತಾಡಲಿಲ್ಲ ಸರ್. ಹಿಂಗಾದ್ರು ಮಾತಾಡ್ಕೊಂಡೆ, ಅದಕ್ಕೆ ನಂಗೆ ಚೆನ್ನಾಗಿ ಹೊಡಿತಿದ್ರು ಇಸ್ಕೊಂಬಂದಿಲ್ಲ ಅಂತ ಒಂದು ಕಾರಣದಿಂದ. ಇದರ ನಂತರ ಒಂದೊಂದು ಮನೆಗೆ ಅಡ್ವಾನ್ಸ್ಗೆ ದುಡ್ಡು ಇಸ್ಕೊಂಬ, ಅದಕ್ಕೆ ಇಸ್ಕೊಂಬ, ಮನೆ ಬಾಡಿಗೆ ಕಟ್ಟಬೇಕು ಅದಕ್ಕೆ ಇಸ್ಕೊಂಬ ಅಂತೆಲ್ಲ ಪ್ರತಿಯೊಂದಕ್ಕೂ ಸರ್. ಆಮೇಲೆ ಪ್ರತಿಯೊಂದು ಟೈಮಲ್ಲಿ ನೀನು ಕೊಡದಲ್ಲೇ ಇದ್ದಾಗ ನೀನು ಕೂಲಿ ಆಳ್ತಾರ ಅಲ್ಲಿ ಬಿದ್ದಿರಬೇಕು, ನಾನು ಹಾಕಿದ್ದನ್ನು ತಿನ್ಕೊಂಡು ಭಿಕ್ಷೆಯಾಗಿ ನೀನಿರು, ಆಮೇಲೆ ಧರ್ಮಸ್ಥಳ ಆರ್ಚ್ ಮುಂದೆ ನೀನು ಸೊಪ್ಪು ಮಾರು, ಈ ಥರದ್ದು ಸರ್. ತುಂಬಾ ಕಿರುಕುಳ ಸರ್, ಒಂದಲ್ಲ ಎರಡಲ್ಲ. ಬೆಲ್ಟಲ್ಲಿ ಹೊಡೆದಿದ್ದಾರೆ, ಲಟ್ಟಣಿಗೆ ಚಪಾತಿ ಆ ಲಟ್ಟಣಿಗೆಲ್ಲಿ ಹೊಡೆದಿದ್ದಾರೆ, ಬೆಲ್ಟಲ್ಲಿ ಹೊಡೆದಿದ್ದಾರೆ. ಆಮೇಲೆ ಒಂದ್ಸಲ ಡ್ರಾಯರ್ನ ತೆಗೆದ್ಬಿಟ್ಟು ಗನ್ನ ಒಂದ್ಸಲ ಹಿಂಗೆ ಇಟ್ಟಿದ್ದಾರೆ ಸರ್. ಅದನ್ನು ಅವ್ರ ತಂದೆಗೂ ಹೇಳಿದ್ದಾರೆ, ಪಾಪ ಇವಾಗಿಡಲ ನಾನು ಗನ್ನ ಅವಳ ಹಣೆಗೆ ಅಂತ ಹೇಳಿ ಶೂಟು ಮಾಡಿಬಿಡ್ಲ ಅಂತೆಲ್ಲ ಕೇಳಿದ್ದಾರೆ. ಈ ಥರ ಎಲ್ಲ ಮಾತಾಡಿದ್ದಾರೆ. ಇದೆಲ್ಲ ಆದಮೇಲೆ ನಿಮ್ಗೆ ಫ್ಯಾಮಿಲಿ ಗಮನಕ್ಕೆ ತಂದಿದ್ದಾರೆ, ನಿಮ್ಮ ಅತ್ತೆ ಮಾವ ಎಲ್ಲ ಮೈದನ ಬಗ್ಗೆ ಅಲಿಗೇಷನ್ ಮಾಡ್ತಿರೋ? ಹೌದು ಸರ್, ಹೇಳಲೇಬೇಕು. ಯಾಕಂದರೆ 1 ಮಂತ್ ಬಿಫೋರ್ ಅಷ್ಟೇ ತುಂಬಾ ಅಲಿಗೇಷನ್ ಸರ್. ಏನು ಕೊಟ್ಟುಬಿಟ್ಟಿದ್ದಾರೆ ನಿಮ್ಮ ತಂದೆ ಅಂತ 4 ಜನ ಸೇರಿ ನನ್ನ ರೂಮಲ್ಲಿ ಲಾಕ್ ಮಾಡಿಕೊಂಡು 4 ಜನನೂ ಹೊಡಿತಾರೆ ಸರ್. ನಮ್ಮ ಮಾವ ಕಪ್ಪಳಕ್ಕೆ ಹೊಡಿತಾರೆ, ನಮ್ಮ ಅತ್ತೆ ಜುಟ್ಟೆಲ್ಲ ಹೀಗೆ ಮಾಡ್ತಾರೆ, ನನ್ನ ಮೈದನೂ ಹೊಡಿತಾರೆ, ನಮ್ಮ ಮನೆಯವರು ಒದ್ದಿ ಹೊಡಿತಾರೆ ಸರ್, ಮೂಲೆಗೆ ಹಾಕೊಂಡು ಓದಿತಾರೆ ಸರ್. ಈ ಥರ ಎಲ್ಲ ಒಂದು ವರ್ಷದಿಂದ ಕಿರುಕುಳ ಕೊಡ್ತಿರೋ ನಿಮ್ಮ ಪೇರೆಂಟ್ಸ್ ಗಮನಕ್ಕೆ ತರೋದು ಈ ಥರದ್ದು ಯಾವುದು ಮಾಡಿಲ್ಲ? ನಾನು ಏನಕ್ಕೆ ನನ್ನ ಪೇರೆಂಟ್ಸ್ ಕೇಳಿಲ್ಲ. ನನ್ನ ಮರ್ಯಾದೆ ಪ್ರಶ್ನೆ ಇರೋಳೊಬ್ಳು ಮಗಳನ್ನ ಚೆನ್ನಾಗಿ ಕೊಟ್ಟಿದ್ದೀವಿ ಅಂದಮೇಲೆ ಅವಳು ಗೌರವವಾಗಿ ಇರ್ತಾಳೆ ಅಂತ ಅವರು ತಿಳಿದಿರ್ತಾರೆ ಅಂದಮೇಲೆ ನನಗೆ ಅದನ್ನು ಹೇಳೋಕೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಸರ್. ಅವ್ರು ನೆಮ್ಮದಿಯಾಗಿ ಖುಷಿಯಾಗಿರಲಿ, ನಾನು ಸ್ವಲ್ಪ ನೋಡೋಣ ಅಂತ. ಇದ್ರ ಮೀರಿ ಹೋದ್ಮೇಲೆ ನನಗೆ ತೀರಾ ಬದುಕಲೇಬೇಕಲ್ಲ ಸರ್. ಒಬ್ಬ ಮನುಷ್ಯ ಹಾಸಿಗೆ ಮೇಲೆ ಇಟ್ಕೊಂಡು ಕುತ್ಕೊಂಡು ನನ್ನ ಇದು ಹೊಟ್ಟೆ ಮೇಲೆ ರೆಡ್ ಕಲರ್ ದಿಂಬ ಕಿಸಿಕ್ಬಿಟ್ರು ಸರ್ ಕಂಪ್ಲೀಟಾಗಿ. ಅವಾಗ ನಾನು ಒಂಚೂರು ಪುಷ್ ಮಾಡ್ಕೊಳ್ಳೇಬೇಕು ಜೀವ ಉಳಿಸ್ಕೊಳ್ಳಿಕ್ಕಾದ್ರೂ, ಅವಾಗ ನಾನು ಅವ್ರನ್ನ ಪುಷ್ ಮಾಡಿಬಿಟ್ಟೆ ಸರ್. ನಂಗೆ ಇನ್ನೂ ಆಗಲ್ಲ ಇದು ಅಂತ. ಈ ಥರ ಎಲ್ಲ ಪರಿಸ್ಥಿತಿ.